ನಮಸ್ತೆ ವಿದ್ಯಾರ್ಥಿಗಳೇ. ಸಮಸ್ತ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಅನಿಲ್ ಕುಮಾರ್ ಸರ್ ಮಾಡುವ ನಮಸ್ಕಾರಗಳು. ತರಗತಿಯನ್ನು ಗಮನವಿಟ್ಟು ಕೇಳಿ. ಒಂದು ಪ್ರಶ್ನೆ ಕಟ್ಟಿಟ್ಟ ಬುತ್ತಿಯಾಗಿರುತ್ತದೆ. ಇಲ್ಲಿ ಭಾರತದ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ತುತ್ತತುದಿಗಳು ಯಾವುದು ಎಂದು ಹೆಚ್ಚು ಬಾರಿ ಪ್ರಶ್ನೆ ಆಗಿರುವುದನ್ನು ಗಮನಿಸುತ್ತೇವೆ. ಹಾಗಾದರೆ ತಿಳಿದುಕೊಳ್ಳೋಣ ಬನ್ನಿ. ಭಾರತದ ಪ್ರಮುಖ ಭೂಭಾಗದ ಅತ್ಯಂತ ದಕ್ಷಿಣದ ತುತ್ತತುದಿಯಲ್ಲಿ ಕಂಡುಬರುವಂತಹ ರಾಜ್ಯ ಅದು ತಮಿಳುನಾಡು ಆಗಿರುತ್ತದೆ. ಇಟ್ ಈಸ್ ದ ಸೌದರ್ನ್ ಮೋಸ್ಟ್ ಸ್ಟೇಟ್ ಆಫ್ ಇಂಡಿಯಾ. ಅದೇ ರೀತಿ ಈ ವಲಯದಲ್ಲಿ ನಮಗೆ ಕನ್ಯಾಕುಮಾರಿ ಬಿಂದು ಕಂಡುಬರುತ್ತದೆ. ಭಾರತದ ಪ್ರಮುಖ ಭೂಭಾಗದ ಅತ್ಯಂತ ದಕ್ಷಿಣದ ತುತ್ತತುದಿಯ ಬಿಂದು ಯಾವುದು ಎಂದರೆ ಅದು ಕನ್ಯಾಕುಮಾರಿಯಾಗಿರುತ್ತದೆ. ಇದನ್ನು ಕೇಪ್ ಕೆಮೋರಿನ್ ಎಂತಲೂ ಸಹ ಕರೆಯುವರು. ಇಲ್ಲಿ ಭಾರತದ ದಕ್ಷಿಣದ ತುತ್ತತುದಿಯಲ್ಲಿ ಕಂಡುಬರುವ ಅಕ್ಷಾಂಶ ಯಾವುದು ಎಂದು ಕೇಳಿದಾಗ ಅದು 8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶವಾಗಿರುತ್ತದೆ. ಹಾಗಾದರೆ ಭಾರತದ ಪ್ರಮುಖ ಭೂಭಾಗವು 8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶದಿಂದ ಪ್ರಾರಂಭಗೊಳ್ಳುತ್ತದೆ. ಪ್ರಶ್ನೆಯನ್ನು ಬೇರೆ ರೀತಿಯಲ್ಲಿ ಕೇಳ್ತಾ ಇದ್ದಾನೆಂದಾಗ ಭಾರತದ ಪ್ರಾಂತೀಯ ದಕ್ಷಿಣ ತುತ್ತತುದಿ ಎಂದು ಯಾವುದು ಅಂತ ಕೇಳ್ತಾ ಹೋಗ್ತಾನೆ. ಭಾರತದ ಪ್ರಾಂತೀಯ ದಕ್ಷಿಣ ತುತ್ತತುದಿ ಎಂದು ಕೇಳಿದಾಗ ಅದು ಕನ್ಯಾಕುಮಾರಿ ಆಗುವುದಿಲ್ಲ. ಯಾವುದಾಗುತ್ತದೆ? ಇಂದಿರಾ ಪಾಯಿಂಟ್ ಆಗುತ್ತದೆ. ಯಾಕೆ ಎಂದು ಪ್ರಶ್ನಿಸಿದರೆ ಗಮನಿಸಿ. ಪ್ರಾಂತೀಯ ಎನ್ನುವಂಥ ಪದವನ್ನು ಬಳಸಿದ್ದಾನೆ ಎಂದರೆ ಪ್ರಮುಖ ಭೂಭಾಗದ ಜೊತೆಯಲ್ಲಿ ದ್ವೀಪಗಳನ್ನು ಸಹ ಪರಿಗಣಿಸಬೇಕಾಗುತ್ತದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಭಾರತದ ಆಗ್ನೇಯ ಭಾಗದಲ್ಲಿ ನಮಗೆ ಕಂಡುಬರುವಂಥ ದ್ವೀಪಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಅದೇ ರೀತಿಯಾಗಿ ಭಾರತದ ನೈಋತ್ಯ ಭಾಗದಲ್ಲಿ ನಮಗೆ ಲಕ್ಷದ್ವೀಪಗಳ ಹಂಚಿಕೆ ಕಂಡುಬರುತ್ತದೆ. ಗಮನಿಸಿ, ಈ ಎರಡೂ ದ್ವೀಪಗಳಲ್ಲಿ ಅತ್ಯಂತ ದಕ್ಷಿಣದಲ್ಲಿ ಹಂಚಿಕೆ ಆಗುತ್ತಿರುವಂಥ ದ್ವೀಪಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಾಗಿರುತ್ತದೆ. ಅದರಲ್ಲೂ ಕೂಡ ಅತ್ಯಂತ ದಕ್ಷಿಣದಲ್ಲಿ ಕಂಡುಬರುವಂಥ ದ್ವೀಪ ಗ್ರೇಟರ್ ನಿಕೋಬಾರ್ ದ್ವೀಪವಾಗಿದೆ. ಈ ಗ್ರೇಟರ್ ನಿಕೋಬಾರ್ ದ್ವೀಪದಲ್ಲಿ ನಮಗೆ ಇಂದಿರಾ ಪಾಯಿಂಟ್ ಕಂಡುಬರುತ್ತದೆ. ಅದನ್ನು IP ಎಂದು ಸೂಚಿಸಬಹುದು. ಅದೇ ರೀತಿ ಇದನ್ನು ಪಿಗ್ಮೇಲಿಯನ್ ಪಾಯಿಂಟ್ ಎಂತಲೂ ಸಹ ಕರೆಯಲಾಗುತ್ತದೆ. ಗಮನಿಸಿ ವಿದ್ಯಾರ್ಥಿಗಳೇ, ಪ್ರಾಂತೀಯ ದಕ್ಷಿಣ ತುತ್ತತುದಿ ಯಾವುದು ಎಂದು ಕೇಳಿದರೆ ಅದು ಇಂದಿರಾ ಪಾಯಿಂಟ್ ಆಗಿರುತ್ತದೆ. ಇದು ಗ್ರೇಟರ್ ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುತ್ತದೆ. ಇಲ್ಲಿ ಕಂಡುಬರುವಂತಹ ಅಕ್ಷಾಂಶ 6 ಡಿಗ್ರಿ 45 ಉತ್ತರ ನಿಮಿಷ ಅಥವಾ 6 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶವಾಗಿದೆ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ ಅಂದಾಗ ಗಮನಿಸಬೇಕು, ಪ್ರಮುಖ ಭೂಭಾಗದ ದಕ್ಷಿಣ ತುತ್ತತುದಿ ಕನ್ಯಾಕುಮಾರಿ, ಅದೇ ರೀತಿ ಪ್ರಾಂತೀಯ ದಕ್ಷಿಣ ತುತ್ತತುದಿ ಇಂದಿರಾ ಪಾಯಿಂಟ್. ಹಾಗೂ ಭಾರತದ ಉತ್ತರದ ತುತ್ತತುದಿಯನ್ನು ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಗಮನಿಸಿ ವಿದ್ಯಾರ್ಥಿಗಳೇ, ಈ ಪ್ರದೇಶದಲ್ಲಿ ನಮಗೆ ಜಮ್ಮು ಮತ್ತು ಕಾಶ್ಮೀರ ಕಂಡುಬರುತ್ತದೆ. ಅದೇ ರೀತಿಯಾಗಿ ಈ ಪ್ರದೇಶದಲ್ಲಿ ಲಡಾಖ್ನ ಹಂಚಿಕೆ ಕಂಡುಬರುತ್ತದೆ. ಯಾವುದು? ಲಡಾಖ್ನ ಹಂಚಿಕೆ ಕಂಡುಬರುತ್ತದೆ. ಹಾಗಾದರೆ ಭಾರತದ ಉತ್ತರದ ತುತ್ತತುದಿಯಲ್ಲಿ ನಮಗೆ ಒಂದು ಕೇಂದ್ರಾಡಳಿತ ಪ್ರದೇಶ ಕಂಡುಬರುತ್ತದೆ. ಅದು ಲಡಾಖ್ ಅಥವಾ ಇದನ್ನು ಯೂನಿಯನ್ ಟೆರಿಟರಿ ಎಂತಲೂ ಸಹ ಕರೀತಾ ಹೋಗ್ತೀವಿ. ಈ ಯೂನಿಯನ್ ಟೆರಿಟರಿಯ ಉತ್ತರ ಭಾಗದಲ್ಲಿ ನಮಗೆ 37 ಡಿಗ್ರಿ 6 ನಿಮಿಷ ಉತ್ತರ ಅಕ್ಷಾಂಶ ಕಂಡುಬರುತ್ತದೆ. ಇಲ್ಲಿರುವಂತಹ ಬಿಂದುವನ್ನು ನಾವು ಇಂದಿರಾ ಕೋಲ್ ಎಂದು ಕರೀತಾ ಹೋಗುತ್ತೇವೆ. ಹಾಗಾದರೆ ಭಾರತದ ಉತ್ತರದ ತುತ್ತತುದಿ ಯಾವುದು ಸರ್? ನಾರ್ದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ, ದಟ್ ಈಸ್ ಇಂದಿರಾ ಕೋಲ್. ಗಮನಿಸಿ, ಭಾರತದ ಉತ್ತರದಲ್ಲಿ 37 ಡಿಗ್ರಿ 6 ನಿಮಿಷ ಉತ್ತರ ಅಕ್ಷಾಂಶ ಕಂಡುಬರುತ್ತದೆ. ಪ್ರಮುಖ ಭೂಭಾಗದ ದಕ್ಷಿಣದಲ್ಲಿ 8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶ ಕಂಡುಬರುತ್ತದೆ. ಪ್ರಶ್ನೆ ಏನು ಕೇಳ್ತಾನೆ? ಭಾರತದಲ್ಲಿ ಹಾದು ಹೋಗಿರುವ ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸಿಂಪಲ್ ಆಗಿ ನೆನಪಲ್ಲಿಟ್ಕೊರಿ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಂದ್ರೆ ಭಾರತದ ಅತ್ಯಂತ ದೊಡ್ಡ ಅಕ್ಷಾಂಶ ಮತ್ತು ಅತ್ಯಂತ ಚಿಕ್ಕ ಅಕ್ಷಾಂಶವನ್ನು ಮೈನಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ 37 ಡಿಗ್ರಿ 6 ನಿಮಿಷ ಉತ್ತರ ಅಕ್ಷಾಂಶ ಹಾಗೂ 8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶ, ಇವೆರಡನ್ನು ಮೈನಸ್ ಮಾಡ್ಕೊಂಡ್ವಿ ಅಂದ್ರೆ ಭಾರತದಲ್ಲಿ ಹಾದು ಹೋಗಿರುವಂತಹ ಒಟ್ಟು ಅಕ್ಷಾಂಶಗಳು ಸಿಗುತ್ತವೆ. 6ರಲ್ಲಿ 4 ಕಳೆದರೆ 2, ಅದೇ ರೀತಿ 37ರಲ್ಲಿ 8 ಕಳೀತಾ ಇದ್ದೀವಿ ಅಂದಾಗ 29. ಹಾಗಾದರೆ ಭಾರತದ ಮೇಲೆ 29 ಡಿಗ್ರಿ 2 ನಿಮಿಷಗಳಷ್ಟು ಉತ್ತರ ಅಕ್ಷಾಂಶಗಳು ಹಾದು ಹೋಗಿವೆ. ಇದನ್ನು ನಾವು ಸರಿಸುಮಾರು 30 ಅಕ್ಷಾಂಶಗಳು ಎಂದು ಪರಿಗಣಿಸಬಹುದು. ಅದೇ ರೀತಿ ನಿಮಗೆಲ್ಲರಿಗೂ ಗೊತ್ತಿರಬೇಕಾಗುತ್ತದೆ, ಭಾರತದ ಮೇಲೆ ಹಾದು ಹೋಗಿರುವ ವಿಶೇಷ ಅಕ್ಷಾಂಶ ಯಾವುದು ಎಂದು ಕೇಳಿದರೆ ಭಾರತದ ಮೇಲೆ ನಮಗೆ 23 ಉತ್ತರ ಅಕ್ಷಾಂಶ ಹಾದು ಹೋಗುತ್ತದೆ. ಇದನ್ನು ಕರ್ಕಟಕ ಸಂಕ್ರಾಂತಿ ವೃತ್ತ ಎಂತಲೂ ಸಹ ಕರೆಯಲಾಗುತ್ತದೆ. ವಿದ್ಯಾರ್ಥಿಗಳೇ, ಇದನ್ನು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಎಂತಲೂ ಸಹ ಕರೆಯುವರು. ಇದು ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಅದಾದ ನಂತರ ಪಶ್ಚಿಮ ಬಂಗಾಳ, ಇದಾದ ನಂತರ ತ್ರಿಪುರಾ ಮತ್ತು ಮಿಜೋರಾಂ ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ. ಅಂದರೆ ಇದು ಸರಿಸುಮಾರು ಭಾರತದ
8 ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತದೆ ಎನ್ನುವುದು ಗೊತ್ತಿರಬೇಕಾಗುತ್ತದೆ. ಈ ಅಕ್ಷಾಂಶವು ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಭಜನೆ ಮಾಡುತ್ತದೆ ಎನ್ನುವುದು ನೆನಪಿರಲಿ. ಇದಾದ ನಂತರ ನಾವು ರೇಖಾಂಶಗಳನ್ನು ಗಮನಿಸ್ತಾ ಇದ್ದೀವಿ ಎಂದಾಗ ಭಾರತದ ಪೂರ್ವದ ತುತ್ತ ತುದಿಯಲ್ಲಿ ಕಂಡುಬರುವಂತಹ ರಾಜ್ಯ ಯಾವುದಾಗುತ್ತದೆ? ಅದು ಅರುಣಾಚಲ ಪ್ರದೇಶ ಆಗುತ್ತದೆ. ಇದೇ ಅರುಣಾಚಲ ಪ್ರದೇಶದ ಕಿಬೂತು ಅಥವಾ ಕಿಬೂತಿ ಎನ್ನುವಂತಹ ಒಂದು ಬಿಂದು ಭಾರತದ ಪೂರ್ವದ ತುತ್ತ ತುದಿಯಾಗಿದೆ. ಇದು ಮೊದಲು ಸೂರ್ಯೋದಯವನ್ನು ಪಡೆದುಕೊಳ್ಳುವಂಥ ಪ್ರದೇಶ ಎಂತಲೂ ಸಹ ಪರಿಗಣನೆಯಾಗುತ್ತದೆ. ಗಮನಿಸಬೇಕು ವಿದ್ಯಾರ್ಥಿಗಳೇ, ಇಲ್ಲಿ ಕಂಡುಬರುವಂಥ ರೇಖಾಂಶ 97°25' ಪೂರ್ವ ರೇಖಾಂಶವಾಗಿದೆ. ಅದೇ ರೀತಿ ಭಾರತದ ಪಶ್ಚಿಮದ ತುತ್ತ ತುದಿಯಲ್ಲಿ ಗುಜರಾತ್ನ ಹಂಚಿಕೆ ಕಂಡುಬರುತ್ತದೆ. ಗುಜರಾತ್ನ ಕಚ್ ತೀರ ಭಾರತದ ಪಶ್ಚಿಮದ ತುತ್ತ ತುದಿಯಲ್ಲಿ ಕಂಡುಬರುತ್ತದೆ. ಇದನ್ನು ಗೌರ್ಮಠ ವಲಯ ಅಂತಲೂ ಸಹ ಕರಿಬೋದು. ಇಲ್ಲಿರುವಂಥ ರೇಖಾಂಶ 68°7' ಪೂರ್ವ ರೇಖಾಂಶ. ಇದರ ಅರ್ಥ ಭಾರತವು 68°7' ಪೂರ್ವ ರೇಖಾಂಶದಿಂದ ಹಿಡಿದು 97°25' ಪೂರ್ವ ರೇಖಾಂಶದವರೆಗೆ ಹಂಚಿಕೆಯಾಗಿದೆ. ಹಾಗಾದರೆ ಸರಿಸುಮಾರು ಎಷ್ಟು ರೇಖಾಂಶಗಳು ಭಾರತದ ಮೇಲೆ ಹಾದು ಹೋಗುತ್ತವೆ ಎಂದು ತಿಳಿದುಕೊಳ್ಳಬೇಕಾದರೆ ದೊಡ್ಡ ರೇಖಾಂಶದಿಂದ ಸಣ್ಣ ರೇಖಾಂಶವನ್ನು ನೀವೇನು ಮಾಡ್ಕೋಬೇಕು? ಮೈನಸ್ ಮಾಡ್ಕೋಬೇಕು. ಉದಾಹರಣೆ 97°25' 68ರಲ್ಲಿ ಏನು ಮಾಡ್ತಾ ಇದ್ದೀವಿ? ಮೈನಸ್ ಮಾಡ್ತಾ ಇದ್ದೀವಿ. 25ರಲ್ಲಿ 7 ಕಳೆದರೆ 18 ಆಗುತ್ತಾ? 97ರಲ್ಲಿ 68 ಕಳೆದರೆ 29 ಆಗುತ್ತಾ? ಇದರ ಅರ್ಥ ಸರಿಸುಮಾರು ಭಾರತದಲ್ಲಿ 29°18' ರೇಖಾಂಶಗಳು ಹಾದು ಹೋಗಿವೆ. ಅಂದರೆ ಸರಾಸರಿ 30 ರೇಖಾಂಶಗಳು ಭಾರತದ ಮೇಲೆ ಹಾದು ಹೋಗಿವೆ ಎಂದರ್ಥ. ಅಂದರೆ ಭಾರತವು ಸರಿಸುಮಾರು 30 ಅಕ್ಷಾಂಶಗಳು ಅದೇ ರೀತಿ 30 ರೇಖಾಂಶಗಳನ್ನು ಒಳಗೊಂಡಿದೆ. ರೇಖಾಂಶಗಳಲ್ಲೂ ಕೂಡ ಒಂದು ವಿಶೇಷ ರೇಖಾಂಶ ಹಾದು ಹೋಗುವುದನ್ನು ನಾವು ಗಮನಿಸಬಹುದು. ಹಾಗಾದರೆ ಭಾರತದ ಮೇಲೆ ಹಾದು ಹೋದ ವಿಶೇಷ ರೇಖಾಂಶ ಯಾವುದು? 82 ಪೂರ್ವ ರೇಖಾಂಶ. ಇದನ್ನು IST ಅಥವಾ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಝೋನ್ ಅಥವಾ ಭಾರತದ ಆದರ್ಶ ವೇಳಾ ವಲಯ ಅಂತಲೂ ಸಹ ಕರೆಯಲಾಗುತ್ತದೆ. ಗಮನಿಸಬೇಕು ವಿದ್ಯಾರ್ಥಿಗಳೇ, ಇದನ್ನು ನಾವು ಯಾವಾಗಿನಿಂದ ಪಡೆದುಕೊಂಡೆವು ಅಂತ ಕೇಳಿದರೆ 1906ರ ನಂತರ ಇದನ್ನು ನಾವು ಏನು ಮಾಡ್ತಾ ಇದ್ದೀವಿ? ಕನ್ಸಿಡರೇಷನ್ ಮಾಡ್ತಾ ಇದ್ದೀವಿ. ಹಾಗೂ ನಂತರ ಮತ್ತೊಂದು ಬಾರಿ ಇದನ್ನು 1947ರಲ್ಲಿ ಏನು ಮಾಡಿದ್ವಿ? ಸ್ವತಂತ್ರ ಸಿಕ್ಕ ನಂತರ ಜಾರಿಗೆ ತಂದೆವು. ಗಮನಿಸಬೇಕು ವಿದ್ಯಾರ್ಥಿಗಳೇ, ಇದೇ 82 ಪೂರ್ವ ರೇಖಾಂಶವು ಒಟ್ಟು 5 ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತದೆ. ಹಾಗಾದರೆ ಆ 5 ರಾಜ್ಯಗಳು ಯಾವುದು ಎಂದು ಪ್ರಶ್ನೆಯನ್ನು ತುಂಬ ಸಾರಿ ಕೇಳಿದ್ದಾನೆ. ಅದಕ್ಕೋಸ್ಕರ ನೆನಪಿರಲಿ, 1 ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಸ್ಸಾ ಹಾಗೂ ಆಂಧ್ರ ಪ್ರದೇಶಗಳ ಮುಖಾಂತರ ಹಾದು ಹೋಗುತ್ತದೆ. ಅದೇ ರೀತಿ ವಿಶೇಷ ರೇಖಾಂಶ ಮತ್ತು ವಿಶೇಷ ಅಕ್ಷಾಂಶ ಎಲ್ಲಿ ಸಂಧಿಸುತ್ತವೆ ಎಂದು ಕೇಳಿದರೆ ಅದು ಛತ್ತೀಸ್ಗಢದ ಅಂಬಿಕಾಪುರ್ ಅಥವಾ ಇದು ಅಂಬಿಕಾನಗರ್ನ ಮುಖಾಂತರ ಅಥವಾ ಸಂಧಿಸುತ್ತವೆ ಎನ್ನುವುದು ಗೊತ್ತಿರಬೇಕು. ಹಾಗಾದರೆ 82 ಪೂರ್ವ ರೇಖಾಂಶ 23 ಉತ್ತರಾಕ್ಷಾಂಶವು ಛತ್ತೀಸ್ಗಢದ ಅಂಬಿಕಾಪುರ್ನಲ್ಲಿ ಸಂಧಿಸುತ್ತದೆ. ಗಮನಿಸಬೇಕು ವಿದ್ಯಾರ್ಥಿಗಳೇ, ಭಾರತದ ಪೂರ್ವದ ತುತ್ತ ತುದಿ, ಪಶ್ಚಿಮದ ತುತ್ತ ತುದಿ, ಉತ್ತರದ ತುತ್ತ ತುದಿ, ದಕ್ಷಿಣದ ತುತ್ತ ತುದಿಯನ್ನು ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಇದಾದ ನಂತರ ನಾವು ನೋಡ್ತಾ ಇದ್ದೀವಿ ಎಂದಾಗ ಭಾರತವು ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಉದ್ದ ಇದೆ, ಅದೇ ರೀತಿ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಉದ್ದ ಇದೆ ರೀ ಅಂತ ಕನ್ಸಿಡರೇಷನ್ ಮಾಡ್ತಾ ಇದ್ದೀವಿ ಅಂದರೆ ಗೊತ್ತಿರಲಿ, ಭಾರತವು ಉತ್ತರದಿಂದ ದಕ್ಷಿಣಕ್ಕೆ ಸರಿಸುಮಾರು 3214 ಕಿಲೋಮೀಟರ್ನಷ್ಟು ಉದ್ದ ಇದೆ. ಅದಾದ ನಂತರ ಪೂರ್ವದಿಂದ ಪಶ್ಚಿಮಕ್ಕೆ ಸರಿಸುಮಾರು 2933 ಕಿಲೋಮೀಟರ್ನಷ್ಟು ಉದ್ದವಾಗಿದೆ. ಇದು ನಿಮಗೆ ಗೊತ್ತಿರಲಿ. ಹಾಗಾದರೆ ಇದು ಎಕ್ಸಾಮ್ ಪ್ರಯುಕ್ತವಾಗಿ ಅತ್ಯಂತ ಪ್ರಮುಖವಾಗಿರುವ ವಿಷಯವಾಗಿದೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ವಿದ್ಯಾರ್ಥಿ ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.